ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆ ಬಹುತೇಕ ಮುಕ್ತಾಯವಾದಂತೆ ಕಾಣಿಸ್ತಾ ಇದೆ. 4,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗ ಖಾಕಿ ಪಡೆ ಸಜ್ಜಾಗ್ತಾ ಇದೆ. ಪ್ರಕರಣದ ಬಗ್ಗೆ ಇಂಚಿಂಚು ಕೂಡ ಬಿಡದೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನ ಮಾಡ್ತಿದ್ದಾರೆ. ಅತಿ ಸೂಕ್ಷ್ಮ ವಿಚಾರಗಳನ್ನು ಬಿಡ್ತಾ ಇಲ್ಲ ಖಾಕಿ ಟೀಮ್. ಈಗಾಗಲೇ ಕಿಡ್ನಾಪ್ ಮಾಡಿದಂತ ಸ್ಥಳ ಚಿತ್ರದುರ್ಗದಿಂದ ಹಿಡಿದು ಪಟ್ಟಣಗೆರೆ ಶೆಡ್ವರೆಗೂ ಕೂಡ, ಅದೇ ರೀತಿಯಾಗಿ ಆರೋಪಿಗಳ ಮನೆಗಳು ಸೇರಿದಂತೆ ಅನೇಕ ಸ್ಥಳಗಳಲ್ಲೂ ಕೂಡ ಸ್ಥಳ ಮಹಜರು, ಸಾಕ್ಷ್ಯಗಳು, ಇಂಚಿಂಚು ಕೂಡ ಸೂಕ್ಷ್ಮವಾಗಿರಂತ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ತಯಾರಿ ನಡೆಸ್ತಿದ್ದಾರೆ. FSL ನಲ್ಲಿ ವರದಿ ಆದಂಥ ಒಂದಷ್ಟು ವರದಿಗಳು ಏನು ಸಿಕ್ಕಿದಾವಲ್ಲ, ಆ ಮಾಹಿತಿಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಖಾಕಿ ಪಡೆ. ಈಗಾಗಲೇ ದರ್ಶನ್ ವಿರುದ್ಧ ಅನೇಕ ಸಾಕ್ಷಿಗಳು ಸಿಕ್ಕಿದ್ದಾವೆ, ಉಳಿದಂಥ ಆರೋಪಿಗಳ ವಿರುದ್ಧ ಕೂಡ ಸಾಕ್ಷಿಗಳು ಸಿಕ್ಕಿದ್ದಾವೆ. ಆ ಎಲ್ಲ ಸಾಕ್ಷಿಗಳನ್ನು ಇಟ್ಕೊಂಡು ಅತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಬಿಡದೆ ಇಂಚಿಂಚು ವಿಚಾರಗಳನ್ನ, ಅದೇ ರೀತಿಯಾಗಿ ಸಾಕ್ಷಿಗಳನ್ನ ಇಟ್ಕೊಂಡು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅಂತ ಪೊಲೀಸರು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ತನಿಖಾಧಿಕಾರಿಗಳ ಈ ತನಿಖೆ ಆಲ್ಮೋಸ್ಟ್ ಈಗ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಜ್ಜಾಗಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಈಗ 25 ಜನರ ಹೇಳಿಕೆ ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಈಗಾಗಲೇ 80ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಜೊತೆಗೆ ಅವರನ್ನ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ. ಅವರಿಂದ 164, 161 ಸ್ಟೇಟ್ಮೆಂಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇರುವಂಥ ಎಲ್ಲ ಸಾಕ್ಷಿಗಳನ್ನು ಕೂಡ ಇಟ್ಕೊಂಡು ಯಾವ ಸಾಕ್ಷಿಗಳನ್ನು ಬಿಡದೆ ಅತಿ ಸೂಕ್ಷ್ಮ ವಿಚಾರಗಳನ್ನು ಕೂಡ ಬಿಡದೆ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಂದಾಗ್ತಿದ್ದಾರೆ. ಈಗಾಗಲೇ 25 ಜನರ 164 ಸ್ಟೇಟ್ಮೆಂಟ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಆ 25 ಸಾಕ್ಷಿಗಳು ನೇರ ಸಾಕ್ಷಿಗಳು, ಜೊತೆಗೆ ಉಳಿದಂತಹ ವಸ್ತುಗಳು, ಸಿಕ್ಕಿರುವಂತಹ ವಸ್ತುಗಳು ಏನಿದಾವೆ, ಮತ್ತೆ ಈ ಆಯುಧಗಳು, ಏನೇನು ವೆಪನ್ ಅನ್ನ ಬಳಸ್ಕೊಂಡಿದ್ರು ಅವೆಲ್ಲವನ್ನ ಕೂಡ ಇಟ್ಕೊಂಡು ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಅಂತ ತನಿಖಾಧಿಕಾರಿಗಳು ಸಿದ್ಧರಾಗಿದ್ದಾರೆ. CRPC ಅಡಿ ಈ 25 ಜನರು ಸಾಕ್ಷಿದಾರರ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡಿಕೊಂಡಿರುವಂಥದ್ದು. ಅಂದರೆ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಂಡಿದ್ದಾರೆ. ಈ 164 ಸ್ಟೇಟ್ಮೆಂಟ್ ಬಹಳ ಪ್ರಬಲವಾಗುತ್ತೆ. ಒಂದು ವೇಳೆ ಈ ಸಾಕ್ಷಿ ಕೊಟ್ಟಿರುವಂಥವ್ರು 164 ಸ್ಟೇಟ್ಮೆಂಟ್ ಕೊಟ್ಟಿರುವಂಥವ್ರು ಏನಾದರೂ ಈ ತನಿಖೆಯ ಸಂದರ್ಭದಲ್ಲಿ ಅಥವಾ ಈ ಕೋರ್ಟ್ನಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಹೆದರಿಕೊಂಡು ಹೇಳಿಕೆ ಕೊಡೋದಕ್ಕೆ ಮುಂದೆ ಬರಲಿಲ್ಲ ಅಂದರೂ ಕೂಡ ನ್ಯಾಯಾಧೀಶರ ಎದುರುಗಡೆ ಈ ಹೇಳಿಕೆಯನ್ನು ಪಡೆದುಕೊಂಡಿರೋದ್ರಿಂದ ನ್ಯಾಯಾಧೀಶರ ಇದಕ್ಕೆ ಸಾಕ್ಷಿಯಾಗಿ ನಿಲ್ತಾರೆ. ಅವರು ಕೂಡ ಹೇಳ್ತಾರೆ, ಅಂದರೆ ಇಂಥವರು ಇಂಥ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಇಂಥ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಅದು ರೆಕಾರ್ಡಿಂಗ್ ಕೂಡ ಆಗಿರುತ್ತೆ. ಹಾಗಾಗಿ ಈ 164 ಸ್ಟೇಟ್ಮೆಂಟನ್ನು ಕೂಡ ತೆಗೆದುಕೊಂಡಿದ್ದಾರೆ. ಉಳಿದಂಥ ಸಾಕ್ಷಿಗಳನ್ನು ನೋಡುವುದಾದರೆ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಪಟ್ಟಣಗೆರೆ ಶೆಡ್ ಇರ್ಬೋದು, ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಮಾಡಿದಂಥ ಚಳ್ಳಕೆರೆ ಗೇಟ್ ಇರ್ಬೋದು, ಅದೇ ರೀತಿಯಾಗಿ ಆರೋಪಿ ದರ್ಶನ್ ಮನೆ ಇರ್ಬೋದು, ಆರೋಪಿ ಪವಿತ್ರ ಗೌಡ ಮನೆ, ಪವನ್ ಮನೆ ಇರ್ಬೋದು, ರಾಘವೇಂದ್ರ ಮನೆ, ಇವರೆಲ್ಲರ ಮನೆಯನ್ನು ಕೂಡ ಸ್ಥಳ ಮಹಜರು ಮಾಡಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿ ಕೊಲೆ ಮಾಡಿದಂಥ ಪಟ್ಟಣಗೆರೆ ಶೆಡ್ ಅಲ್ಲೂ ಕೂಡ ಸ್ಥಳ ಮಹಜರಾಗಿದೆ. ಎಲ್ಲ ಸ್ಥಳಗಳನ್ನು ಬಿಡದೆ ಇಂಚಿಂಚು ಸ್ಥಳ ಮಹಜರು ಮಾಡಿದ್ದಾರೆ. ಆ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಅನೇಕ ವಸ್ತುಗಳು ಸಾಕ್ಷಿಗಳಾಗಿ ಸಿಕ್ಕಿರುವಂಥದ್ದು. ಅಂದರೆ ಈ ರೀಪೀಸ್ ಇರ್ಬೋದು, ಬೆಲ್ಟ್ ಇರ್ಬೋದು, ಮೆಗ್ಗರ್ ಮಷಿನ್ ಇರ್ಬೋದು, ಮತ್ತು ಲಾರಿಗೆ ರೇಣುಕಾಸ್ವಾಮಿ ತಲೆಯನ್ನು ಚಚ್ಚಿದ್ರು ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ಸಾಕ್ಷಿಗಳಿರ್ಬೋದು, ಮತ್ತು ಈ ಸಾಕ್ಷಿದಾರರು ಕೊಟ್ಟಿರುವಂಥ ಹೇಳಿಕೆಗಳಿರ್ಬೋದು, ಇವೆಲ್ಲವೂ ಕೂಡ ಪ್ರಬಲವಾಗಿ ನಿಲ್ತಾ ಹೋಗ್ತವೆ. ಸಾಕ್ಷಿಗಳು ಎದುರು ಬಿದ್ದ ಸಾಕ್ಷಿಗಳಾಗುವಂಥ ಸಾಧ್ಯತೆ ಕೂಡ ವಿರಳ ಇದೆ ಈ ಕೇಸ್ನಲ್ಲಿ. ಹಾಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ತನಿಖಾಧಿಕಾರಿಗಳು ಸಜ್ಜಾಗಿದ್ದಾರೆ. ಒಂದು ಸ್ಥಳ ಮಹಜರು, ಆಮೇಲೆ 200ಕ್ಕೂ ಹೆಚ್ಚು ಸಾಕ್ಷಿಗಳು ಸಿಕ್ಕಿದ್ದಾವೆ, 164 ಸ್ಟೇಟ್ಮೆಂಟ್ ಇದೆ, ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ನೋಡೋದಾದರೆ, ಸಾಕ್ಷಿಗಳನ್ನು ನೋಡೋದಾದರೆ CCTV ಫುಟೇಜ್ ಕೂಡ ಈಗ ರಿಟ್ರೀವ್ ಆಗಿದೆ. ಕೆಲವೊಂದು ಸಿಕ್ಕಿದೆ, ಕೆಲವೊಂದು ಡಿಲೀಟ್ ಆಗಿರೋದನ್ನ ಕೂಡ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. FSLಗೆ ಕಳುಹಿಸಿಕೊಟ್ಟು ಹೈದರಾಬಾದಿಂದ ಕೆಲವು ವರದಿಗಳು ಬರಬೇಕಾಗಿತ್ತು, ಕೆಲವು ವರದಿಗಳು ಈಗಾಗಲೇ ಬಂದಿದೆ ಕೂಡ. ಅವುಗಳನ್ನು ಇಟ್ಕೊಂಡು ವರದಿಗಳು ಬೇರೆ, ಸಾಕ್ಷಿಗಳು ಬೇರೆ, ಜೊತೆಗೆ ನೇರ ಸಾಕ್ಷಿಗಳು ಬೇರೆ, ತಾಂತ್ರಿಕವಾಗಿ ಸಿಕ್ಕಿರುವಂಥ ಸಾಕ್ಷಿಗಳು ಬೇರೆ,
ಭೌತಿಕ ಸಾಕ್ಷಿಗಳು ಬೇರೆ. ಈ ಕೇಸ್ನಲ್ಲಿ ನೋಡುವುದಾದ್ರೆ ಆರೋಪಿಗಳು ಒಬ್ಬರಲ್ಲ ಇಬ್ಬರಲ್ಲ 17 ಜನ ಆರೋಪಿಗಳಿರೋದು. ತಂಡೋಪತಂಡವಾಗಿ ಪ್ಲಾನ್ ಮಾಡಿಕೊಂಡು ಕೊಲೆ ಮಾಡಿರೋದು, ತಂಡೋಪತಂಡವಾಗಿ ಪ್ಲಾನ್ ಮಾಡ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಬಂದು ಕೊಲೆ ಮಾಡಿರೋದು, ಸಾಕ್ಷ್ಯ ನಾಶಕ್ಕೂ ಕೂಡ ಅದೇ ರೀತಿಯಾಗಿ ಟೀಮ್ ಮಾಡ್ಕೊಂಡು ಮಾಡಿರೋದು. ಹೀಗಾಗಿ ಇದೆಲ್ಲದನ್ನು ಕೂಡ ಇಟ್ಕೊಂಡು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಎಲ್ಲ ಸಾಕ್ಷಿಗಳನ್ನು ವಿಭಜೀಕರಣ ಮಾಡಿಕೊಂಡು ಖಾಕಿ ಪಡೆ ಈಗ ಸಜ್ಜಾಗ್ತಾ ಇದೆ.